ಹಾಯ್ ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಇದು ಮಧ್ಯಾಹ್ನದ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇದು ಶನಿವಾರದ ವಿಡಿಯೋ. ಮಧ್ಯಾಹ್ನದ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ, ಬೇಳೆ, ಬೀನ್ಸು, ಕ್ಯಾರೆಟು ಎಲ್ಲ ಸೇರಿ ಮಿಕ್ಸ್ ತರಕಾರಿ ಸಾಂಬಾರು. ಮತ್ತು ಗೆಣಸು ತರಕಾರಿ ತರೋಕ್ಕೆ ಹೋದಾಗ ಗೆಣಸು ನೋಡಿದೆ. ನಾನು ಮತ್ತು ನನ್ನ ದೊಡ್ಡ ಮಗ ಇಬ್ಬರೇ ತಿನ್ನೋದು. ಅರ್ಧ ಕೆ ಜಿ ತೊಗೊಂಡೆ. ಅರ್ಧ ಕೆ ಜಿಗೆ 2 ಮಾತ್ರ ಬಂತು. ಇನ್ಯಾರು ನಮ್ಮನೆ ತಿನ್ನೋದಿಲ್ಲ, ಸಾಕು ಅಂತ ಹೇಳಿ ತಗೊಂಡು ಬಂದೆ. ಪಪ್ಪಾಯ ಮತ್ತು ಒಂದಿಷ್ಟು ತರಕಾರಿ ಎಲ್ಲ ತೊಗೊಬಂದಿದ್ವಲ್ಲ ನಮ್ಮ ಮನೆಯವರು. ಯಾವುದೇ ಫ್ರೂಟ್ ತಂದರೂ ಕೂಡ ಅವರೇ ಕಟ್ ಮಾಡಿ ಎಲ್ಲ ಕ್ಲೀನಾಗಿ ಇಟ್ಬಿಡ್ತಾರೆ. ನಾವು ತಗೊಂಡು ತಿನ್ನಬಹುದು ಆ ರೀತಿ ಇಟ್ಬಿಡ್ತಾರೆ. ಪಪ್ಪಾಯ ಕಟ್ ಮಾಡ್ತಾಯಿದ್ರು. ಶನಿವಾರ ಆಫೀಸ್ಗೆ ಅವ್ರಿಗೆ ಫುಲ್ ಡೇ ರಜಾ ಇತ್ತು. ಅವತ್ತು ಮನೆಯಲ್ಲೇ ಇದ್ದರು. ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಫ್ರೂಟ್ಸ್ನೆಲ್ಲ ಬೇಕಿತ್ತು. ಫ್ರೂಟ್ಸ್ ಕೂಡ ಡ್ರೈ ಫ್ರೂಟ್ಸು ಇವೆಲ್ಲ ಬೇಕಿತ್ತು, ಖಾಲಿಯಾಗಿತ್ತು. ತೊಗೊಂಡು ಬಂದ್ವಿ. ಸ್ವೀಟ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ದಾರೆ. ಪಪ್ಪಾಯ ತುಂಬಾ ಒಳ್ಳೆಯದು. ಹೇಳಬೇಕು ಅಂತಂದರೆ ತುಂಬಾ ಬೆನಿಫಿಟ್ ಇದೆ ಪಪ್ಪಾಯ ಹಣ್ಣು ತಿನ್ನೋದ್ರಿಂದ. ಮತ್ತು ಡೇಟ್ಸು ಇದು ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಫ್ರೆಶ್ ಆಗಿತ್ತು. ಇದೊಂಥರ ಡೇಟ್ಸ್ ಖರ್ಜೂರ ಬಂದು ಮಾಮೂಲಿ ಖರ್ಜೂರ ಥರ ಇಲ್ಲ, ಡಿಫ್ರೆಂಟಾಗಿದೆ. ಖರ್ಜೂರ ಹೆಣ್ಮಕ್ಳಿಗೆ, ಕಬ್ಬಿಣಾಂಶ ಕೊರತೆ ಇರೋರಿಗೆ, ಕೂದಲು ಉದುರುತ್ತಾ ಇದೆ ಅನ್ನೋರಿಗೆ ಖರ್ಜೂರ ಪ್ರತಿದಿನ 1-2 ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸ್ನೇಹಿತರೆ. ಪಪ್ಪಾಯ ಎಲ್ಲ ಕಟ್ ಮಾಡಿ ಚಿಕ್ಕ ಪೀಸ್ ಮಾಡಿ ಇಡ್ತಾ ಇದ್ದಾರೆ. ಹಾಗೆ ಟೇಸ್ಟ್ ಮಾಡ್ಕೊಂಡು ಇಡ್ತಾ ಇದ್ದಾರೆ ಅವರು. ಏನೇ ಫ್ರೂಟ್ಸ್ ತಂದರೂ ಕೂಡ, ಕಲ್ಲಂಗಡಿ ತಂದರೂ ಸಹ, ವಾಟರ್ ಮೆಲನ್ ಏನು ಹೇಳ್ತೀವೋ ಅದು ತಂದರೂ ಕೂಡ ಹೀಗೆ ಎಲ್ಲ ಕಟ್ ಮಾಡಿಟ್ರೆ ಮಕ್ಕಳಾಗಲಿ ನಾನಾಗಲಿ ಎತ್ಕೊಂಡು ಒಂದಿಷ್ಟು ತಿನ್ನೋ ಅಂಥದ್ದನ್ನು ಮಾಡ್ತೀವಿ. ಕಟ್ ಮಾಡೋದು ಅಂದರೆ ನಮ್ಗೆ ಆಗಲ್ಲ. ಕಟ್ ಮಾಡೋದು ನಮ್ಮ ಮನೆಯಲ್ಲಿ ಎಲ್ಲ ಫ್ರೂಟ್ ಕಟ್ಟಿಂಗ್ಸ್ ಎಲ್ಲ ನಮ್ಮ ಮನೆಯವ್ರದ್ದೇ ಕೆಲಸ. ಪಪ್ಪಾಯ ಒಳ್ಳೆ ಸ್ವೀಟ್ ಇತ್ತು, ತುಂಬಾ ಸ್ವೀಟ್ ಇತ್ತು. ಮತ್ತು ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಖಾಲಿಯಾಗಿತ್ತು. ಗೋಡಂಬಿ, ದ್ರಾಕ್ಷಿ ಮತ್ತು ವಾಲ್ನಟ್ಟು ಇದನ್ನು 3 ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಮಕ್ಕಳಾಗಲಿ ನಾನಾದರೂ ಸಹ ಯಾವಾಗಲಾದರೂ ಏನಾದರೂ ತಿನ್ನಬೇಕಪ್ಪ ಅನಿಸಿದಾಗ ದಿನದಲ್ಲಿ 1-2 ಟೈಮು 1-2-3 ಸ್ಪೂನು ನಾನು ತೊಗೊಳ್ತೀನಿ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಬಾದಾಮಿ ನೆನೆಸಿ ಕೊಡ್ತೀನಿ, 1-2 ಬಾದಾಮಿ ನೆನೆಸ್ಕೊಡ್ತೀನಿ. ಇನ್ನು ಈ ಥರ ಡ್ರೈ ಫ್ರೂಟ್ಸ್ನೆಲ್ಲ ಹಿಂಗೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅವ್ರಿಗೆ ಯಾವಾಗ ತಿನ್ನಬೇಕು ಅನಿಸುತ್ತೆ ಆವಾಗ ಮಕ್ಕಳು ತಿನ್ನಲಿ ಅಂತ ಹೇಳಿ ಟೀಪಾಯ್ ಮೇಲೆ ಇಟ್ಬಿಡ್ತೀನಿ. ಅಡುಗೆ ಮನೇಲಿ ಇಟ್ಟರೆ ಮರ್ತೋಗುತ್ತೆ ಅಂತ ಹೇಳಿ ಟೀಪಾಯ್ ಮೇಲೆ ಯಾವಾಗಲೂ ಇರುತ್ತೆ. ಮಿಕ್ಸ್ ಮಾಡಿ ನಮ್ಮ ಮನೆಯವರು ಇಡ್ತಾಯಿದ್ದಾರೆ. ಫ್ರೆಶ್ ಆಗಿತ್ತು. ದ್ರಾಕ್ಷಿ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಒಂದು ಅಂಗಡಿ ನಮಗೆ ಪರಿಚಯ. ಅವರು ಫ್ರೆಶ್ ಆಗಿರೋದೇ ಕೊಡೋದು, ನನಗೆ ಹೇಳ್ತಾರೆ ಅವರು, ನಿಮಗೆ ಚೆನ್ನಾಗಿರೋದೇ ಕೊಡೋದು ನಾನು ಅಂತ ಹೇಳಿ. ಈಗೆಲ್ಲ ನಮ್ಮ ಮನೆಯವರು ಎಲ್ಲ ಇಡ್ತಾಯಿದ್ದಾರೆ. ಅಮೋಗು ಬಂದ, ಅವನು ಕೂಡ ಮೇಲ್ಗಡೆ ರೂಮಿಂದ ಕೆಳಗಡೆ ಬಂದ. ಪಪ್ಪಾಯ ತಿನ್ಬಾ ಅಂತ ಕರೆದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಖರ್ಜೂರ ಅಂತೇಳಿ, ತುಂಬ ಫ್ರೆಶ್ ಆಗಿದೆ. ನೋಡಲಿಕ್ಕೆ ನೀವೇ ಅಂತೀರಿ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಅದರಿಂದ ನಾನು ತಗೊಬಂದಂಥದ್ದು. ಇವತ್ತು ಸಿಂಪಲ್ ಪುಟಾಣಿ ಲೋಗಿದು. ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ನನಗೆ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡುವಂಥದ್ದನ್ನು ಮಾಡಿ. ಮತ್ತು ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಚಾನಲ್ ಇದೆ, ಸಾನ್ನಿಧ್ಯ ಕನ್ನಡ ಲಾಗ್ ಅಂತ ಹೇಳಿ. ಅಲ್ಲೂ ಕೂಡ ವಿಸಿಟ್ ಕೊಟ್ಟಿಲ್ಲ ಅನ್ನೋರು ಬನ್ನಿ, ಭೇಟಿ ಕೊಡಿ. ಅಲ್ಲೂ ಕೂಡ ಡೈಲಿ ಲಾಗ್ನ ಶೇರ್ ಮಾಡ್ಕೊಳ್ತೀನಿ. ಮತ್ತು ತರಕಾರಿ ಸಾಂಬಾರು ಮತ್ತು ಗೆಣಸಿತ್ತಲ್ಲ, ಬೇಯಲಿಕ್ಕೆ ಇಡೋಣ ಅಂತ ಹೇಳಿ ತೊಳೆದೆಲ್ಲ ರೆಡಿ ಮಾಡಿಕೊಡ್ತಿದ್ದಾರೆ. ತರಕಾರಿ ನೋಡಿ, ಮಿಕ್ಸ್ ತರಕಾರಿ ಸಾಂಬಾರು. ನುಗ್ಗೆಕಾಯಿ ಹಾಕಿದ್ರಂತೂ ಸಾಂಬಾರು ಫ್ಲೇವರು, ಆ ಘಮ ತುಂಬ ಚೆನ್ನಾಗಿರುತ್ತೆ. ಹೋಟೆಲಲ್ಲಾದರೂ ಸಹ, ಇಲ್ಲ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಆ ರೀತಿ ಸಾಂಬಾರು ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ. ಮಿಕ್ಸ್ ತರಕಾರಿ ಸಾಂಬಾರು ನೀವು ಕೂಡ ಒಮ್ಮೆ ಮಾಡಿ. ನುಗ್ಗೆಕಾಯಿ ನಾನು ವಿಶಿಲ್ ಹಾಕ್ಸ್ಕೊಂಡಿಲ್ಲ, ಮಸಾಲ ಏನು ರುಬ್ಬಿರೋದು ಹಾಕ್ತೀನಿ ನೋಡಿ, ಆ ಟೈಮಲ್ಲಿ ನಾನು ಬೇಳೆ ತರಕಾರಿ ಒಮ್ಮೆ ವಿಶಿಲ್ ಹಾಕ್ಕೊಂಡ್ರೆ ಆಮೇಲೆ ನಾನು ರುಬ್ಬಿರುವಂಥ ಮಸಾಲ ಹಾಕ್ತೀನಿ ನೋಡಿ. ಹುಣಸೆ ಗೊಜ್ಜಾಗಲಿ ಮತ್ತು ಸಾಂಬಾರು ಪೌಡ್ರು, ಟೊಮೊಟೊ ಇವೆಲ್ಲ ರುಬ್ಕೊಳ್ತೀನಿ ನಾನು, ಸ್ವಲ್ಪ ತೆಂಗಿನಕಾಯಿ. ಆವಾಗ ನಾನು ಬೇಯಲಿಕ್ಕೆ ಬೇಳೆ ಕಟ್ಟು ಜೊತೆಗೆ ಹಾಕ್ತೀವಲ್ಲ ಆ ಟೈಮಲ್ಲಿ ನುಗ್ಗೆಕಾಯಿ ಹಾಕ್ತೀನಿ. ನುಗ್ಗೆಕಾಯಿ ಹಾಕಿ ಚೆನ್ನಾಗಿ 5-10 ನಿಮಿಷ ಬೇಯಿಸಿದ್ರೆ ಸಖತ್ತಾಗಿರುತ್ತೆ ಸಾಂಬಾರು. ಈ ಸಾಂಬಾರಿಗೆ ಇಡ್ಲಿ ಕೂಡ ಮಾಡ್ಕೊಳ್ಳಿ. ಬೆಳಗ್ಗೆ ಏನಾದರೂ ಸಾಂಬಾರು ಮಿಕ್ತಾ ಬೆಳಗ್ಗೆ ಇಡ್ಲಿನೋ ದೋಸೆನೋ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ ಸಾಂಬಾರು ಟೇಸ್ಟ್ ಅಂತೂ.
ನಮ್ಮ ಮನೆಯವ್ರು ಗೆಣಸೆಲ್ಲ ತೊಳೆದು ನೀರನ್ನು ರೆಡಿ ಮಾಡಿಕೊಡ್ತಾ ಇದ್ದಾರೆ. ಮತ್ತು ಇವತ್ತು ಸೈಡ್ಸ್ಗೆ ಏನು ಬೇಕು ಅಂತ ಹೇಳಿದ್ರೆ ಸೌತೆಕಾಯಿ ಇತ್ತು. ಸೌತೆಕಾಯಿ ನಾನು ಮತ್ತು ನಮ್ಮ ಮನೆಯವರು ಅಮ್ಮಗೆಲ್ಲೋ ಸ್ವಲ್ಪ ಹೊರಗಡೆ ಹೋದ, ಊಟಕ್ಕಿರಲ್ಲ ಅಂತ ಹೇಳಿದ್ದ. ನಮ್ಮ ಮನೆಯವರು ನನಗೆ ಸೌತೆಕಾಯಿ ಸಲಾಡ್ ಕೂಡ ಮಾಡ್ಕೊಳ್ತೀನಿ ನೋಡಿ. ತರಕಾರಿ ಸಾಂಬಾರು ಚೆನ್ನಾಗಿ ಬೇಯ್ತಾ ಇದೆ. ಚೆನ್ನಾಗಿ ಬೇಯಿಸಬೇಕು, ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಜಾಸ್ತಿ. ಒಗ್ಗರಣೆ ಕೂಡ ಬೆಳ್ಳುಳ್ಳಿ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವನ್ನ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆ ಹಾಕಿದಾಗ ಘಮ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಸಾಂಬಾರು ಫ್ಲೇವರ್ ಆಗಲಿ ಕಲರ್ ಆಗಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ಒಂದು 5ರಿಂದ 10 ನಿಮಿಷ ಸಾಂಬಾರು ಬೇಯಬೇಕು. ಅಷ್ಟರಲ್ಲಿ ಇವತ್ತು ಬೆಳಗ್ಗೆ ತಿಂಡಿ ಚಪಾತಿ ಮತ್ತು ಬದನೆಕಾಯಿ ಎಣ್ಗಾಯಿ ಮಾಡಿದ್ದೆ. ಅದಕ್ಕೆ ಮಧ್ಯಾಹ್ನಕ್ಕೆ ಮುದ್ದೆ ಏನೂ ಬೇಡ, ಬೆಳಗ್ಗೆ ಚಪಾತಿ ತಿಂದಿದ್ದೀನಲ್ಲ ಮುದ್ದೆ ಬೇಡ ಅಂದರು ನಮ್ಮ ಮನೆಯವರು. ರೈಸ್ ಮಾತ್ರ ಇದೆ ಇವತ್ತು. ನೀರೊಂದು ಸ್ವಲ್ಪ ಜಾಸ್ತಿನೇ ಇಟ್ಟರು. ಆಮೇಲೆ ನಾನು ಮತ್ತೆ ತೆಗೆದೆ ನೀರನ್ನು. ಸೌತೆಕಾಯಿನ ಕಟ್ ಮಾಡ್ತಾ ಇದ್ದಾರೆ. ಸೌತೆಕಾಯಿ ಸೈಡ್ಸ್ಗೆ ಬೇಕಲ್ಲ, ಹೆಚ್ಚಿಗೆ ಏನಾದರೂ ತರಕಾರಿ ಬೇಕು. ಸೌತೆಕಾಯಿನ ಕ್ಯೂಬ್ಸ್ ಆಗಿ ಕಟ್ ಮಾಡಿದ್ದಾರೆ. ಅದಕ್ಕೆ ಕ್ಯಾರೆಟ್ ತುರಿ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು, ಒಂದಿಷ್ಟು ಕರಿಬೇವನ್ನ ಸಣ್ಣದಾಗಿ ಹಚ್ಚಿ ಹಾಕ್ತಾಯಿದ್ದಾರೆ. ಕರಿಬೇವು ತಿಂದರೂ ಕೂಡ ತುಂಬಾ ಒಳ್ಳೆಯದಲ್ವ. ಇಬ್ಬರಿಗಾಗಿರೋದ್ರಿಂದ 2 ಸೌತೆಕಾಯಿ ಕಟ್ ಮಾಡಿಟ್ಟಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳುವಂಥದ್ದನ್ನು ಮಾಡಿ, ಮತ್ತು ಖಾರ ಬೇಕು ಅಂತ ಅನ್ನೋರಿಗೆ ನಾನು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀವಿ. ನಾವು ಒಂದು ಚಿಟಿಕೆ 1ರಿಂದ 2 ಚಿಟಿಕೆ ಪೆಪ್ಪರ್ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಈಗೇನೋ ಊಟ ಮಾಡ್ತೀವಪ್ಪ ಅನ್ನುವಾಗ ನಾವು ಸಾಲ್ಟನ್ನು ಹಾಕ್ಕೋಬೇಕು. ಏಕೆಂದರೆ ನೀವು ಸೌತೆಕಾಯಿಗೆ ಉಪ್ಪು ಹಾಕಿಟ್ಬಿಟ್ರೆ ಪೂರ್ತಿ ನೀರು ಬಿಟ್ಕೊಳ್ಳುತ್ತೆ. ಅದರಿಂದ ನಾವು ಊಟಕ್ಕೆ ಕುತ್ಕೋಬೇಕು. ಆ ಸಂದರ್ಭದಲ್ಲಿ ನಮ್ಮ ಮನೆಯವರು ಮಿಕ್ಸ್ ಮಾಡ್ತಾಯಿದ್ದಾರೆ. ಸೌತೆಕಾಯಿ ಸಲಾಡ್ ರೌಂಡು ಇಲ್ಲ ಏನೋ ಆ ಥರ ತಿಂದು ಬೇಜಾರು ಅನಿಸುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ, ಸಲಾಡ್ ಥರ ಮಾಡ್ಕೊಳ್ಳೋದ್ರಿಂದ ತಿನ್ನಬೇಕು ಅನಿಸುತ್ತೆ. ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಸಿ ತೆಂಗಿನಕಾಯಿ ತುರಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವು ಬೇಯಿಸಿ ತಿಂತೀವಲ್ಲ, ಅದಲ್ಲ. ಹಸಿ ತೆಂಗಿನಕಾಯಿ ತುರಿನ ನಮ್ಮ ಸಲಾಡ್ ಜೊತೆ, ಕೋಸಂಬರಿ ಜೊತೆ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಗುಡ್ ಫ್ಯಾಟ್ ಅಂತೀವಿ. ಹಸಿ ತೆಂಗಿನಕಾಯಿ ತುರಿ ಬರುತ್ತೆ ನೋಡಿ, ಅದು ಗುಡ್ ಫ್ಯಾಟ್ ಅಂತ ಹೇಳ್ತೀವಿ. ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಸೈಡ್ ಎಫೆಕ್ಟ್ ಅಂತೂ ಖಂಡಿತ ಆಗಲ್ಲ. ಫ್ಯಾಟಿ ಲಿವರ್ ಇದ್ದರೆ ಹಸಿ ತೆಂಗಿನಕಾಯಿನ ಬೆಳಗಿನ ಸಮಯ ನಾವು ತಿನ್ನೋ ಆಹಾರದಲ್ಲಿ ಉಪಯೋಗಿಸೋದ್ರಿಂದ, ಹಸಿ ಬೇಯಿಸಬಾರ್ದು, ಹಾಗೆ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಯಾಕೆ ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆನ ಬೆಳಗಿನ ಸಮಯ 1 ಸ್ಪೂನ್ ತೊಗೊಳಿದ್ರೆ ತುಂಬ ಒಳ್ಳೆಯದು ಅಂತಾರಲ್ಲ, ಅದೇ ರೀತಿ ತುಂಬಾ ಒಳ್ಳೆಯದು ಹಸಿ ತೆಂಗಿನಕಾಯಿ ತುರಿ ಅಂತ ಹೇಳ್ಬೋದು. ಊಟಕ್ಕೆ ಬಡಿಸ್ತಾ ಇರುವಂಥದ್ದು ಬಿಸಿ ಬಿಸಿ ಅನ್ನ ಜೊತೆಗೆ ಈರುಳ್ಳಿಕಾಯಿ, ಉಪ್ಪಿನಕಾಯಿ, ಒಂದು ತರಕಾರಿ ಸಾಂಬಾರು ಜೊತೆ ಒಂದು ಉಪ್ಪಿನಕಾಯಿ ಇದ್ರೂ ಇನ್ನೂ ಟೇಸ್ಟ್ ಜಾಸ್ತಿ ಇರುತ್ತಲ್ಲ. ಸೌತೆಕಾಯಿ ಸಲಾಡ್ ನೋಡ್ತಾ ಇದ್ದೀರಾ. ಊಟ ಮುಗಿಸಿ ವಿಡಿಯೋ ಇನ್ನೂ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಖಂಡಿತ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ, ಮುಂದಿನ ಲಾಗೊಂದಿಗೆ ಬರ್ತೀನಿ. ಇವತ್ತು ಖುಷಿಯ ಲೋಕದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಾಳೆ ಬಂದು ಸಾನ್ನಿಧ್ಯ ಕನ್ನಡ ಲಾಗ್ಸ್ ಯೂಟ್ಯೂಬ್ನ ಚೆಕ್ ಮಾಡಿ. ನಾಳೆ ಲಾಗ್ನ ನಾನು ಆ ಚಾನಲಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ, ನನ್ನ 2 ಚಾನಲ್, ಲಾಗ್ ಚಾನಲ್ ಬಂದು 2 ಚಾನಲ್ ಮೇಲೂ ಇರಲಿ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ನನ್ನ ಮೊದಲ ಚಾನಲ್ ಅಂತ ಹೇಳ್ಬೋದು. ನೀವೆಲ್ಲರೂ ಕೂಡ ಆ ಚಾನಲಿಂದನೇ ಈಗೆಲ್ಲ ಬಂದಿದ್ದೀರಾ ಅಂತ ನನಗೆ ಗೊತ್ತಿದೆ. ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಹೀಗೆ ಮುಂದುವರಿಲಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ, ಬನ್ನಿ ಎಲ್ಲರೂ ಊಟ ಮಾಡೋಣ ಅಂತ ಕರೀತಾ ಇದ್ದೀನಿ. ತರಕಾರಿ ಸಾಂಬಾರು, ಸೌತೆಕಾಯಿ ಕೋಸಂಬರಿ, ಸೌತೆಕಾಯಿ ಸಲಾಡ್ ಜೊತೆಗೆ ಉಪ್ಪಿನಕಾಯಿ, ಬಿಸಿ ಬಿಸಿ ಅನ್ನ ಸಖತ್ತಾಗಿರುತ್ತೆ ಊಟ ಮಾಡಲಿಕ್ಕೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲರೂ ಬನ್ನಿ ಅಂತ ಕರೀತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್, ಟೇಕ್ ಕೇರ್.